ಸರ್, ಈಗ ವೆಂಡಿಂಗ್ ಝೋನ್ ಯಾವ ಕಡೆ ಎಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಸರ್? ಇಲ್ಲ ವೆಂಡಿಂಗ್ ಝೋನು ಇವಾಗ ಎಲ್ಲೂ ಸಹಿತ ಬೆಂಗಳೂರು ನಗರದಲ್ಲಿ ಮಾಡಿಲ್ಲ. ಇವಾಗ ಇವತ್ತು ಮಧ್ಯಾಹ್ನದ ಸಂಜೆ ಒಳಗಡೆ ಎಲ್ಲ ವೆರಿಫೈ ಮಾಡಿ ಎಲ್ಲ GCಗಳು ಎಲ್ಲ 5 GB ಅಧಿಕಾರಿಗಳು ಜಂಟಿ ಆಯುಕ್ತರು ಸಭೆಯನ್ನು ಕರೀತಾರೆ. ಅದು ಕರೆದು ಅವರು ಎಲ್ಲ ಮಾರ್ಗದರ್ಶನವನ್ನು ಟೌನ್ ಎಣ್ಣೆ ಕಮಿಟಿ ಮುಖಾಂತರ ಮಾಡುವುದಕ್ಕೆ ಸಂಪೂರ್ಣ ಆದೇಶ ಕೊಟ್ಟಿದ್ದಾರೆ. ಅದು ಇನ್ನು ಮುಂದೆ ಎಲ್ಲೆಲ್ಲಿ ಜಾಗ ಕೊಡಬೇಕು ಅನ್ನತಕ್ಕಂಥದ್ದು ನಿರ್ಣಯ ಮಾಡಿ ಟೌನ್ ಎಣ್ಣೆ ಕಮಿಟಿ ಮುಖಾಂತರ ಕೊಡ್ತಾರೆ. ಈಗ ಸಂಪೂರ್ಣವಾಗಿ ಒಟ್ಟಾರೆಯಾಗಿ ನಿಮಗೆ ಸಚಿವರಿಗೆ ಆಗಿರ್ಬೋದು, CM ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡು ನಿಮ್ಮ ಬೆಂಬಲ ಇರುತ್ತಾ ಹೇಗೆ? ಬೆಂಬಲ ಸಂಪೂರ್ಣವಾಗಿದೆ. ಯಾಕೆ ಸರ್ಕಾರ ಸಪೋರ್ಟ್ ಕೊಡ್ತಾ ಇದೆ. ಇವಾಗ ನಾವು ವೆಂಡಿಂಗ್ ಝೋನ್ ಮಾಡ್ಕೊಡ್ತೀವಿ ಅಂತಲೂ ಸಪೋರ್ಟ್ ಹೇಳ್ತಾ ಇರುವಾಗ ನಾವು ಅದು ವಿರೋಧ ಮಾಡೋದು ತಪ್ಪಾಗುತ್ತೆ. ಅವರೇ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅವ್ರು ಕೊಡಲ್ಲ ಅಂದಾಗ ನಾವು ಅದಕ್ಕೆ ಸಂಪೂರ್ಣವಾಗಿ ಇದು ಮಾಡ್ಬೋದಾಯ್ತು. ಆದರೆ ಅವರೇ ಸಂಪೂರ್ಣವಾಗಿ ಸಚಿವರೇ ಹೇಳ್ತಾ ಇದ್ದಾರೆ ಮತ್ತು CM ಹೇಳ್ತಾ ಇರುವಾಗ ನಮ್ಮ ಸಂಪೂರ್ಣ ಇದೆ. ನಾವು ಈಗಾಗಲೇ ಎಲ್ಲ ಕಡೆಯಲ್ಲೂ ಈಗ ನಾವು ಕಡೆ ಜಾಗಗಳನ್ನು ಗುರುತಿಸಿದ್ದೀವಿ. ಆ ಜಾಗವನ್ನು ಐಡೆಂಟಿಫೈ ಮಾಡ್ತೀವಿ. ಬೆಂಗಳೂರು ನಗರದಂಥ ಎಲ್ಲ ಬೀದಿ ಬದಿ ವ್ಯಾಪಾರ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರು ಆತಂಕ ಪಡೋದು ಬೇಡ. ಒಂದಿನ 2 ದಿನ ಕಷ್ಟ ಆಗ್ಬೋದು. ನಿಮಗೆಲ್ಲ ಜಾಗ ವ್ಯವಸ್ಥೆ ಮಾಡಿ ಅಲ್ಲಿ ಮಾರ್ಕ್ ಮಾಡಿ ಕೊಡೋ ಸತ್ಯ ಅದು ಸರ್ಕಾರ ಕೊಡ್ತಾರೆ. ಟೈಮ್ಲೈನ್ ಏನಾದರೂ ಕೊಟ್ಟಿದ್ದಾರೆ ಸರ್, ಇಷ್ಟು ಒಳಗೆ ಕೊಡ್ತೀವಿ ಅಂತ? ಇಲ್ಲ ತಕ್ಷಣದಲ್ಲಿ ಮೀಟಿಂಗ್ ಕರೀತಾರೆ. ಜಂಟಿ ಆಯುಕ್ತರುಗಳು ಮೀಟಿಂಗ್ ಕರೀತಾರೆ. ಟೌನ್ ಎಣ್ಣೆ ಕಮಿಟಿ ಮುಖಾಂತರ ಸಂಪೂರ್ಣವಾಗಿ ಇವತ್ತೇ ಕೃಷ್ಣ ಬೈರೇಗೌಡ ಆಕ್ಷನ್ ತಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ನೋಡಿ, ಈ ಕಾನೂನು ನಿಮಗೂ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ನಾವು ಬೇರೆಯವ್ರಿಗೂ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ. ಇವತ್ತೇ ನಾವು ಕಮಿಷನರ್ ಕರೆದು ಎಲ್ಲ GB ಅಧಿಕಾರಿಗಳಿಗೆ ಟೌನ್ ಎಣ್ಣೆ ಕಮಿಟಿ ಇಂಪ್ಲಿಮೆಂಟ್ ಮಾಡಿ ಎಲ್ಲೆಲ್ಲಿ ಜಾಗ ಇದೆ ಕೊಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗ ಒತ್ತುವರಿ ತೆರಿಗೆ ತಮ್ಮ ಸಹಮತ ಇದೆ. ಒತ್ತುವರಿದಾರ ಅಂದರೆ ಬೀದಿ ಬದಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ನಿಮಗೆ ಅಲ್ಲಿ ಅಧಿಕಾರಿಗಳು ಬರ್ತಾರೆ, ನೀವೇ ಸ್ವಲ್ಪ ಯಾಕೆ ಬಿಲ್ಡಿಂಗ್ ಅವ್ರು ಹೇಳಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರ ನಾವು ಕೈ ಮುಡ್ತಾರೆ. ನೀವು ಸೆಡ್ ಹಾಕೊಂಡಿರ್ತಕ್ಕಂಥದ್ದು, ಅಲ್ಲಿ ಟೇಬಲ್ ಹಾಕೊಂಡಿರ್ತಕ್ಕಂಥದ್ದು ಅಂಥವ್ರು ನೀವೇ ಸಹಕರಿಸಿ ಅಂತ ಅವರು ಹೇಳಿದ್ದಾರೆ. ನಾವು ಅದಕ್ಕೆ ಸಹಕರಿಸಿ. ಯಾಕೆಂದರೆ ವೆಂಡಿಂಗ್ ಝೋನ್ ಮಾಡ್ಕೊಡ್ತೀನಿ ಅಂದಮೇಲೆ ನಾವು ಸಹಕಾರ ಮಾಡಲೇಬೇಕಾಗುತ್ತೆ. ಅದರಿಂದ ನೀವು ಎಲ್ಲೇ ಬೀದಿ ಬದಿ ವ್ಯಾಪಾರ ಬೆಂಗಳೂರು ನಗರದವರು ಈ ಸೆಡ್ಡು, ಟೆಂಟು ಇವೆಲ್ಲ ನೀವೇ ಕಳಿಸಿಬಿಟ್ಟು ನಿಮ್ಗೊಂದು ಮಾರ್ಕ್ ಮಾಡಿಕೊಡ್ತಾ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದೆ. ಅದು ಮನೆ ಸಚಿವರು ಹೇಳಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ. ಕೆಲವರು ಬೆಟ್ಟಗಳನ್ನ ಮಾಡ್ಕೊಂಡಿದ್ದಾರೆ ಫುಟ್ಪಾತ್ ಅಲ್ಲಿ, ಅದನ್ನು ಕೂಡ ಸಂಪೂರ್ಣ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಸ್ವಾಗತ. ನಮಗೆ ವೆಂಡಿಂಗ್ ಝೋನ್ಗಳನ್ನ ಮಾಡ್ಕೊಡ್ತೀವಿ ಅಂತ ಅನುಕೂಲ ಆಗುತ್ತೆ. ಮತ್ತೆ ಇದರಿಂದ ಸರ್, ಈಗ ವೆಂಡಿಂಗ್ ಝೋನ್ ಯಾವ ಕಡೆ ಎಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಸರ್? ಇಲ್ಲ ವೆಂಡಿಂಗ್ ಝೋನು ಇವಾಗ ಎಲ್ಲೂ ಸಹಿತ ಬೆಂಗಳೂರು ನಗರದಲ್ಲಿ ಮಾಡಿಲ್ಲ. ಇವಾಗ ಇವತ್ತು ಮಧ್ಯಾಹ್ನದ ಸಂಜೆ ಒಳಗಡೆ ಎಲ್ಲ ವೆರಿಫೈ ಮಾಡಿ ಎಲ್ಲ GCಗಳು ಎಲ್ಲ 5 GB ಅಧಿಕಾರಿಗಳು ಜಂಟಿ ಆಯುಕ್ತರು ಸಭೆಯನ್ನು ಕರೀತಾರೆ. ಅದು ಕರೆದು ಅವರು ಎಲ್ಲ ಮಾರ್ಗದರ್ಶನವನ್ನು ಟೌನ್ ಎಣ್ಣೆ ಕಮಿಟಿ ಮುಖಾಂತರ ಮಾಡುವುದಕ್ಕೆ ಸಂಪೂರ್ಣ ಆದೇಶ ಕೊಟ್ಟಿದ್ದಾರೆ. ಅದು ಇನ್ನು ಮುಂದೆ ಎಲ್ಲೆಲ್ಲಿ ಜಾಗ ಕೊಡಬೇಕು ಅನ್ನತಕ್ಕಂಥದ್ದು ನಿರ್ಣಯ ಮಾಡಿ ಟೌನ್ ಎಣ್ಣೆ ಕಮಿಟಿ ಮುಖಾಂತರ ಕೊಡ್ತಾರೆ. ಈಗ ಸಂಪೂರ್ಣವಾಗಿ ಒಟ್ಟಾರೆಯಾಗಿ ನಿಮಗೆ ಸಚಿವರಿಗೆ ಆಗಿರ್ಬೋದು, CM ಅವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡು ನಿಮ್ಮ ಬೆಂಬಲ ಇರುತ್ತಾ ಹೇಗೆ? ಬೆಂಬಲ ಸಂಪೂರ್ಣವಾಗಿದೆ. ಯಾಕೆ ಸರ್ಕಾರ ಸಪೋರ್ಟ್ ಕೊಡ್ತಾ ಇದೆ. ಇವಾಗ ನಾವು ವೆಂಡಿಂಗ್ ಝೋನ್ ಮಾಡ್ಕೊಡ್ತೀವಿ ಅಂತಲೂ ಸಪೋರ್ಟ್ ಹೇಳ್ತಾ ಇರುವಾಗ ನಾವು ಅದು ವಿರೋಧ ಮಾಡೋದು ತಪ್ಪಾಗುತ್ತೆ.